ದಲಿತ ಕುಟುಂಬಕ್ಕೆ ಸೇರಿದ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಕ್ರಮವಾಗಿ ಪರಭಾರೆ ಮಾಡಲಾಗಿದೆ ಅಂತ ಆರೋಪಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಬಂಧಿಸಬೇಕು ಹಾಗೂ ಅಕ್ರಮ ಕ್ರಯ ವಹಿವಾಟನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮುಳಬಾಗಿಲು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಸಬಾ ಹೋಬಳಿಯ ಗುಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 33/1ರ 1 ಎಕರೆ 31 ಗುಂಟೆ ಮತ್ತು 33/2ರ ಜಮೀನು ದಲಿತ ಕುಟುಂಬಕ್ಕೆ ಸೇರಿದೆ. ಜಮೀನಿನ ಮಾಲೀಕರಾದ ಬಾಲಮ್ಮ ಅಗ್ರಹಾರ ಅವರು 25/1970ರಂದು ಮೃತಪಟ್ಟಿದ್ರು. ಅವರ ಹೆಸರಿನಲ್ಲೇ ಖಾತೆ ಮುಂದುವರೆದಿದೆ. ಇದೇ ವಿಚಾರವನ್ನ ದುರುಪಯೋಗ ಪಡಿಸಿಕೊಂಡು ನಕಲಿ ಬಾಲಮ್ಮ ಅವರನ್ನ ಸೃಷ್ಟಿ ಮಾಡಿ ಕೋಲಾರದ ಯಶವಂತ್ ಕೆಎಂ ಅವರು ಮುಳಬಾಗಿಲು ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಜಮೀನಿನ ಕ್ರಯ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಅಂತ ಸಮಿತಿ ಆರೋಪ ಮಾಡಿದೆ. ಇನ್ನು ಈ ಪ್ರಕರಣದಲ್ಲಿ ಜಮೀನು ಖರೀದಿ ಮಾಡಿರುವ ಯಶವಂತ್ ಕೆಎಂ ನಕಲಿ ಬಾಲಮ್ಮ ಹಾಗೂ ಕ್ರಯ ಪತ್ರಕ್ಕೆ ಸಾಕ್ಷಿಯಾದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸಬೇಕು. ಅಲ್ಲದೆ ಅಕ್ರಮವಾಗಿ ನಡೆದಿರುವ ಕ್ರಯ ವಹಿವಾಟನ್ನ ತಕ್ಷಣ ರದ್ದುಪಡಿಸಬೇಕು. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಒತ್ತಾಯಿಸಿ ಮುಳಬಾಗಿಲು ತಹಶೀಲ್ದಾರ್ ಮೂಲಕ ಕೋಲಾರ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ನಾವು ಮನವಿಯನ್ನು ರೆಡಿ ಮಾಡ್ಕೊಂಡಿದ್ವಿ. ಉಪನೋಂದಣಾಧಿಕಾರಿಗಳು ನಾವು ಮನವಿ ಕೊಟ್ಟಿದ್ದೀವಿ. ನಮ್ಮ ಇಂಟೆನ್ಷನ್ ಇಷ್ಟೇ, ಇವತ್ತು DRU ಈಗ ಡೀಡನ್ನು ವಜಾ ಮಾಡ್ತಾರೆ. ಇವ್ರು ರೆಕಮೆಂಡ್ ಮಾಡಿ ಇಲ್ಲಿಂದ ಕಳಿಸ್ಕೊಟ್ರೆ ಅವ್ರು ಡೀಡನ್ನು ವಜಾ ಮಾಡ್ತಾರೆ. ಈಗ ಅವ್ರು ಯಾರು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ಬೇಕಷ್ಟೇ ಸರ್. ನಾನು ಮಾತಾಡ್ತೀನಿ ಕೊಡು ಶ್ರವಣ ನಿಂತ್ಕೊ ಮೇಲೆ ಸತೀಶ್ ಅಣ್ಣ ಆ ಕಡೆ ಹೋಗಿ. ನಾನು ಇವತ್ತು ಕೆಲವು ಬ್ರೋಕರ್ಗಳು ತಲೆ ಹಿಡುಕರು ಅಂತ ಹೇಳ್ಬೋದು, ತಲೆ ಹಿಡುಕರಿಂದ ಈ ಕೆಲಸ ಆಗಿದೆ. ನಾನು ಆಗಿಲ್ಲ ಅಂತೇಳಿ ಈ ಕೂಡಲೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಫೋನ್ ಮಾಡಿ FIRನ ದಾಖಲೆ ಮಾಡ್ತಾಯಿದ್ದೀನಿ. ಯಾರು ಈ ಕೆಲಸ ಮಾಡಿದ್ದಾರೆ, ಯಾರು ಈ ನಕಲಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಈಗಾಗಲೇ FIRನ ದಾಖಲೆ ಮಾಡ್ತಾಯಿದ್ದೀನಿ. ಆ ತಲೆ ಹಿಡುಕನ್ನ ಕರ್ಕೊಂಬಂದು ಅವನು ಶಿಕ್ಷೆ ಆಗಬೇಕು ಅಂತ ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಈಗ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು DD ಹತ್ರ ಮಾತಾಡಿದ್ದೀನಿ. ಈ ಕೂಡಲೇ ನಾನು ಲೆಟರ್ ಕಳಿಸ್ತಾ ಇದ್ದೀನಿ, ಶಿಫಾರಸು ಮಾಡ್ತಾ ಇದ್ದೀನಿ. ಇದನ್ನು ವಜಾ ಮಾಡಿ ಈ ರಿಜಿಸ್ಟರ್ ವಜಾ ಮಾಡಿದ್ದು ಕಳಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಆನ್ಲೈನ್ ಪದ್ಧತಿ ಆಗಿದ್ದರಿಂದ ಸಬರೀಶ್ ಅವರು ಇದರಲ್ಲಿ ಯಾಮಾರಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಅಪ್ಡೇಟ್ ಕೊಟ್ಟು ಯಾಮಾರಿಸಿದ್ದಾರೆ. ಇಲ್ಲಿ ಯಾಮಾರಿರೋ ತನಕ ಯಾಮಾರಿಸೋರು ಇದ್ದೇ ಇರ್ತಾರೆ. ಯಥೇಚ್ಛವಾಗಿ ನನ್ನ ತಾಲೂಕಲ್ಲಿ ಇದಾಗೋದ್ರಿಂದ ದಯವಿಟ್ಟು ಇದಕ್ಕೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ಮಾಡೋಕ್ಕಿಂತ ಮುಂಚೆ, ಮಣ್ಣು ತಿನ್ನೋಕ್ಕಿಂತ ಮುಂಚೆ ನೋಡಿ ತಿನ್ನಿ. ಯಾಕಂದರೆ ಇವತ್ತು ಸಹಸ್ರಾರು ಸಂಖ್ಯೆಗಳಲ್ಲಿ ಇವತ್ತು ಬರೀ ದಲಿತರೇ ಅಲ್ಲ, ಸಾಕಷ್ಟು ಜನ ಮೋಸ ಹೋಗ್ತಾವ್ರೆ. ಸಬರೀಶಿಂದ ಸಾಕಷ್ಟು ಜನ ಮೋಸ ಹೋಗ್ತಾರೆ. ಇದರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದನ್ನು ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿ ಯಾರು ಈ ಪೋರ್ಟಂಟಿ ಕೆಲಸ ಮಾಡಿದ್ದಾನೆ, ಯಾರು ಈ ತಲೆ ಹಿಡ್ಕ ಕೆಲಸ ಮಾಡಿದ್ದಾನೆ ಅವ್ರಿಗೆ ಶಿಕ್ಷೆ ಆಗೋ ತನಕ ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾತಾಡಿದ್ದೀನಿ. ಅವ್ರಿಗೆ FIR ದಾಖಲೆ ಮಾಡೋಕ್ಕೆ ಕೇಳಿದ್ದೀನಿ. ದಯವಿಟ್ಟು ಈ ಮೆಮೊರಾಂಡಮ್ನ ನಾನು ಇಮಿಡಿಯೇಟಾಗಿ ನಾನು DD ಕಳಿಸ್ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಹೊತ್ಕೊಳ್ತೀನಿ. ಅದಲ್ಲ, ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗ್ದಂಗೆ ನಾನು ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ದಯವಿಟ್ಟು ನಾನು ಹೊತ್ಕೊಳ್ತೀನಿ. ಸರ್ ನಾನು ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಸರ್. ಬೇರೆ ಈಗ ನಾನು ಸಪೋಸ್ ಎಕ್ಸಾಂಪಲ್ ಇದೇನು ಸಬ್ರಿಜಿಸ್ಟರ್ ಮಾಡ್ತಾ ಕರ್ನಾಟಕದ ಎಲ್ಲೋದ್ರೂ ಮಾಡ್ಕೊಬೋದು, ಆನ್ಲೈನ್ ಎಲ್ಲೋದ್ರೂ ಮಾಡ್ಕೊಬೋದು. ಈ ಕೆಟ್ಟ ಪದ್ಧತಿನ ದಯವಿಟ್ಟು ತೆಗಿಬೇಕು. ಇಲ್ಲಿ ನಮ್ಮ ತಾಲೂಕಲ್ಲಿ ಆಗದೆ ಇರತಕ್ಕಂಥ ಕೆಲಸಗಳನ್ನ KJPR ಮಾಡ್ತಾವೆ. ಇದೇನಂತ ಇದೇನಾಗುತ್ತೆ, ಕಳ್ಕಾಕ್ರ ಮಾಡ್ತಕ್ಕಂಥ ಕೆಲಸ. ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದೆ, ಇಲ್ಲ ಅಂತ ಹೇಳ್ತಾರೆ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ದುಡ್ಡುಗೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಮ್ಮ ಜಮೀನಲ್ಲಿ ನಾವೇ ಬೇಲೆ ಹಾಕೊಳ್ಳೋದು ಉತ್ತಮ ಅಂತ ಕಾಣಿಸ್ತದೆ. ಈಗ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ದಯವಿಟ್ಟು, ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆ ಲಾಸ್ಟ್ ವರ್ಷಕ್ಕೂ ನಡೆದಿದ್ದನ್ನ ಈಗಾಗಲೇ ಮಾತಾಡಿದ್ದೀನಿ. ಯಾಕಂದ್ರೆ ಈಗ ಯಾರೋ ಮಾಡೋ ತಪ್ಪಿಗೆ ಪಾಪ ನಮ್ಮ ಈ ಕೆಲವರು ಅಧಿಕಾರಿಗಳು ಬಲಿ ಆಗ್ತಾವ್ರೆ. ಇದನ್ನು ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿಸಿ ಅವ್ನು ಯಾರು ಮಾಡಿದ್ದಾನೋ ಅವನಿಗೆ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಈಗಾಗಲೇ FIR ಮಾಡಿಸೋಕೆ ಕೇಳಿದ್ದೀನಿ. FIR ಮಾಡ್ಕೊಡ್ತೀನಿ. ಆಗ್ಬೋದಲ್ಲ? ಥ್ಯಾಂಕ್ ಯು ಸರ್. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ರೆ ಏನು ಮಾಡ್ತೀರಾ ಸರ್ ನೀವು? ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್. ಆನ್ಲೈನ್ ಅಪ್ಡೇಟ್ ಕೊಟ್ಟಾಗ ಈಗ ಸಪೋಸ್ ಹೇಳ್ತೀನಿ, ಅಬ್ದುಲ್ ಕಲಾಂ ಎಡಿಟ್ ಮಾಡಿ ಕೊಟ್ಟಾಗ ನಾನು ಅಬ್ದುಲ್ ಕಲಾಂ ಅವರ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತಾ ಇದೆ ಫೋಟೋ ಮಾಡಿಕೊಟ್ಟಾಗ? ಇದು ಏನಾಗ್ತದೆ, ಬರ್ತಾ ಲ್ಯಾಂಡ್ ಬೆಲೆ ಜಾಸ್ತಿ ಆದಷ್ಟು ಕೂಡ ಪೋರ್ಟಂಟಿ ಕೆಲಸ ಜಾಸ್ತಿ ಆಗ್ತಾ ಇದೆ. ಮೊದಲು ಲ್ಯಾಂಡ್ ಬೆಲೆ ಇರಲಿಲ್ಲ, ಈಗ ಲ್ಯಾಂಡ್ ಬೆಲೆ ಸರ್ವೆ ನಂಬರ್ ಜಾಸ್ತಿ ಆದಷ್ಟು ಕೂಡ ಇದಾಗ್ತಾ ಇದೆ. ಅದನ್ನು ಆದಷ್ಟು ಬೇಗ ಇದನ್ನು ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನೇನು ಸಾಚಾ ಅಂತ ನಾನು ಹೇಳ್ತಾ ಇಲ್ಲ. ನಮ್ದು ಇನ್ನೊಂದು ರಿಕ್ವೆಸ್ಟ್ ಏನು ಗೊತ್ತಾ, ನೀವು ಏನು ಮಾಡ್ತೀರ ನಂಬಿಕೆ ಇದೆ. ಇವ್ರ ಮೇಲೆ ಕೂಡ ಶಿಸ್ತು ಕ್ರಮಕ್ಕೆ ಬರೀಬೇಕು. DC ಹತ್ರ ಮಾತಾಡಿ ಕ್ಲಾಸ್ 1 ಆಫೀಸರ್
ಕಂಡು ಕಾಣಂಗಿಲ್ಲ. ನಾನು ಆಗಿದೆ ಇಲ್ಲ ಅಂತ ಹೇಳ್ತಾರೆ, ಅದು ಕೂಡ ತಪ್ಪು. ನಾನು ಒಪ್ಕೊಳ್ಳಲ್ಲ. ಆಗಿಲ್ಲ ನೋಡಿ, ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ನನ್ನ ಗಮನಕ್ಕೆ ಬಂದ ಕೂಡಲೇ ನನ್ನ ಗಮನ ಏನಿವತ್ತು ಮುಳಬಾಗಿಲು ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಏನು ದಲಿತ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರತಿಭಟನೆಗೆ ಹಿರಿಯ ದಲಿತ ಮುಖಂಡರು ಕೀಳುವಲ್ಲಿ ಸತೀಶ್ ಅಣ್ಣವರು ಸಹ ಒಂದು ಸಹಕಾರದೊಂದಿಗೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಏನಿವತ್ತು ಮಂಜೂರಾತಿನೇ ಮಾಡಲ್ಲ ಅಂತದ್ರಲ್ಲಿ ಅಲ್ಪ ಸ್ವಲ್ಪ ಭೂಮಿ ಇರ್ತಕ್ಕಂಥವ್ರನ್ನ ಈ ರೀತಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೆಲವರು ಕಬಳಿಸ್ತಕ್ಕಂಥ ಹುನ್ನಾರವನ್ನ ನಿರಂತರವಾಗಿ ನಡೀತಾ ಇದೆ. ಇದ್ರ ವಿಚಾರವಾಗಿ ಏನು ಮಾಲೂರು ತಾಲೂಕು ಕಸಬಾ ಹೋಬಳಿ ಗುಂಡಳ್ಳಿ ಗ್ರಾಮದ ಸರ್ವೆ ನಂಬರ್ 33/1 ಮತ್ತೆ 33/2 ಒಟ್ಟಾರೆಯಾಗಿ 3 ಎಕರೆ 26 ಗುಂಟೆ ಜಮೀನನ್ನ ಕೋಲಾರದ ಒಬ್ಬ ಕಿಡಿಗೇಡಿ ಭೂಮಾಫಿಯ ವಿಚಾರದಲ್ಲಿ ಬಂದು ಭೂಮಾಫಿಯಾಗಳು ಮುಳಬಾಗಿಲು ತಾಲೂಕಿನಲ್ಲಿ ಬಂದು ಸತ್ತೋಗಿರ್ತಕ್ಕಂಥ ಬಾಲಮ್ಮನನ್ನ ಸೃಷ್ಟಿ ಮಾಡಿ ಏನು ಕ್ರಯಪತ್ರವನ್ನ ಮಾಡಿದ್ರು. ಈ ವಿಚಾರವಾಗಿ ನಾವೆಲ್ಲರೂ ಸಹ ಸೇರ್ಕೊಂಡು ಈ ಒಂದು ಉಪನೋಂದಣಾಧಿಕಾರಿಗಳ ಕಚೇರಿ ಮುಂಭಾಗ ಹೋರಾಟವನ್ನ ಮಾಡಿದ್ವಿ. ಈ ಒಂದು ಸ್ಥಳಕ್ಕೆ ಈ ತಾಲೂಕಿನ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿದ್ದಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು ಬಂದು ನಮ್ಮ ಮನವಿಯನ್ನ ತಗೊಂಡಿದ್ದಾರೆ. ಅಲ್ಲದೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಟ್ಟು ಈ ಕೂಡಲೇ FIR ಅನ್ನ ಮಾಡಿ ಆ ಕಿಡಿಗೇಡಿಗಳನ್ನ ಬಂಧಿಸ್ಲಿಕ್ಕೂ ಸಹ ಆದೇಶವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಅಲ್ಲದೆ ಏನು ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿಯಾಗಿತ್ತು ಕ್ರಯಪತ್ರ, ಈ ಕೂಡಲೇ ಆ ಕ್ರಯಪತ್ರವನ್ನ ರದ್ದು ಮಾಡ್ಲಿಕ್ಕೆ ಮಾನ್ಯ DR ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೂ ಸಹ ನಾನು ಲೆಟರ್ನ ಬರೀತೀನಿ, ಪತ್ರವನ್ನ ಬರೀತೀನಿ ಅಂತ ಸಹ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಎಲ್ಲಾ ಭರವಸೆಯನ್ನ ಏನು ಭರವಸೆಯಾಗಿ ಉಳಿಬಾರ್ದು, ಅದು ಭರವಸೆ ಅಂತಕ್ಕಂಥದ್ದು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳ್ತಾ ಇವತ್ತು ಏನು ಸಾಂಕೇತಿಕವಾಗಿ ಪ್ರತಿಭಟನೆ ನಂಬಿಕೊಂಡಿದ್ವಿ. ಈ ಪ್ರತಿಭಟನೆಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮುದುವತ್ತಿ ಕೇಶವ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ಅಲ್ಲದೆ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಾಲೂರು ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಅಂಗಶೆಟ್ಟಳ್ಳಿ ನಾಣಸ್ವಾಮಿ ಅವರು ಇದ್ದಾರೆ, ಅವರು ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಅಲ್ಲದೆ ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಯಶವಂತಪುರ ಮುನರಾಜಪ್ಪ ಅವರು ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಅಲ್ಲದೆ ಖಜಾಂಚಿ ಶಾಮಣ್ಣವರು ಇದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಅಲ್ಲದೆ ಏನ್ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಯುವ ಮುಖಂಡರಾಗಿರ್ತಕ್ಕಂಥ ಕೆಸರಗೆರೆ ಸುರೇಶ್ ಅವರು ಇದ್ದಾರೆ, ಅಲ್ಲೇರಿ ಮುನರಾಜ್ ಅವರು ಇದ್ದಾರೆ, ಹಾಗೂ ಎಲ್ಲ ನನ್ನ ಆತ್ಮೀಯರಿದ್ದಾರೆ. ಹಾಗೂ ಅದೇ ಅಲ್ಲದೆ ನಮ್ಮ ಅಂಬೇಡ್ಕರ್ ಯುವ ಶಕ್ತಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರವಿರವರು ಇದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡ್ತಾ ಇದೀವಿ. ಜೈ ಭೀಮ್.